ಇನ್ನು ಜೈಲಿನಲ್ಲಿದ್ರೂ ಕೂಡ ರಾಜಾರೋಷದಿಂದ ಇದ್ದಾರೆ ಕೆಲವು ಕೈದಿಗಳು. ಕಮಿಷನರ್ಗೆ ಸಲ್ಲಿಸಿದಂತಹ ರಾಜಾತಿಥ್ಯ ಕೇಸ್ನ ವರದಿಯಲ್ಲಿ ಮತ್ತೊಂದಿಷ್ಟು ಸ್ಫೋಟಕ ಮಾಹಿತಿಗಳು ಬಯಲಾಗಿವೆ. ತಮಗ್ ಬೇಕಾದ್ದನ್ನೆಲ್ಲ ಜೈಲಿಗೆ ತರಿಸಿಕೊಳ್ತಾ ಇದ್ದಂತೆ ಕೆಲ ಕೈದಿಗಳು. ಹೇಗೆ ಅಂದ್ರೆ ಸ್ವಿಗ್ಗಿ ಮತ್ತು ಝೊಮ್ಯಾಟೊ ಮೂಲಕ ಫುಡ್ಗಳನ್ನ ಆರ್ಡರ್ ಮಾಡ್ತಾ ಇದ್ರು. ತಮಗ್ ಬೇಕಾದಂತಹ ಫುಡ್ಗಳನ್ನ ಆರ್ಡರ್ ಮಾಡಿ ತರಿಸಿಕೊಳ್ತಾ ಇದ್ರು. ಜೈಲಧಿಕಾರಿಗಳ ಸಹಾಯದಿಂದಲೇ ಈ ಕೃತ್ಯವೆಸಗಿರೋದು ಸದ್ಯ ಬೆಳಕಿಗೆ ಬರ್ತಾ ಇದೆ. ಜೈಲಿನಲ್ಲಿನ ರಾಜಾತಿಥ್ಯದ ವರದಿಯನ್ನ ಕಂಡು ಖುದ್ದು ಕಮಿಷನರ್ ಶಾಕ್ ಆಗಿದ್ದಾರೆ ಎನ್ನುವಂತ ಮಾಹಿತಿ. ಜೈಲಿನಲ್ಲಿ ಯಾವ ರೀತಿ ಡೆಲಿವರಿ ಆಗ್ತಾ ಇತ್ತು ಅಂತಂದ್ರೆ ಕೇವಲ ಬಿರಿಯಾನಿಯೋ ಅಥವಾ ತಮಗಿಷ್ಟ ಬಂದಂತಹ ಆಹಾರ ಮಾತ್ರ ಡೆಲಿವರಿ ಆಗ್ತಾ ಇರಲಿಲ್ಲ. ತಮಗ್ ಬೇಕಾದಂತಹ ಸಿಗರೇಟ್ ಹಾಗೆ ಮದ್ಯವನ್ನ ಕೂಡ ಇವರು ಆರ್ಡರ್ ಮಾಡ್ತಾ ಇದ್ರು. ಅಂದ್ರೆ ಡೆಲಿವರಿ ಬಾಯ್ಗಳನ್ನ ಬುಕ್ ಮಾಡಿಕೊಂಡು ಅವರಿಂದ ತರಿಸ್ಕೊಳ್ತಾ ಇದ್ರು ಅನ್ನುವಂತಹ ಆಘಾತಕಾರಿ ಅಂಶ ಬಯಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಂಕಿತಾ ನೀಡ್ತಾ ಹೋಗ್ತಾರೆ. ಅಂಕಿತಾ, ರಾಜಾತಿಥ್ಯದ ಸುದ್ದಿ ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ಸದ್ದು ಮಾಡ್ಬಿಡ್ತು. ಪರಪ್ಪನ ಅಗ್ರಹಾರದ ಮರ್ಯಾದೆ ಮೂರಾಬಟ್ಟಿಯಾಗ್ಬಿಡ್ತು. ಜೈಲಾಧಿಕಾರಿಗಳ ಪಕ್ಷಪಾತತೆ ಯಾವ ಮಟ್ಟಿಗಿದೆ ಅನ್ನುವಂಥದ್ದು ಗೊತ್ತಾಗ್ಬಿಡ್ತು. ಈಗ ವರದಿ ಕೈ ಸೇರಿದೆ. ರಾಜಾತಿಥ್ಯದ ಮತ್ತಷ್ಟು ಆಘಾತಕಾರಿ ಮಾಹಿತಿಗಳು ಬಯಲಾಗಿರೋದು. ಡೀಟೇಲ್ಸ್ನ ಕೊಡ್ತಾ ಹೋಗಬಹುದಾ? ವಿದ್ಯಾ, ದರ್ಶನಿಗೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜಾತೀತ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವಿಶೇಷ ತಂಡವನ್ನ ರಚನೆ ಮಾಡಿ ತನಿಖೆಯನ್ನ ಕೂಡ ಮಾಡಿದ್ರು. ಆ ತನಿಖೆಯ ವರದಿ ಈಗ ಬೆಂಗಳೂರು ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಅವರ ಕೈ ಸೇರಿದೆ. ಅಂದ್ರೆ ಕಂಪ್ಲೀಟ್ ಆಗಿ ತನಿಖೆಯಲ್ಲಿ ಏನೇನು ಆಗಿದೆ, ಜೊತೆಗೆ ಕೈದಿಗಳಿಗೆ ಬೇಕಾದಂತಹ ವಸ್ತು ಯಾವ ರೀತಿಯಾಗಿ ಸಿಗ್ತಾ ಇತ್ತು ಅನ್ನೋದ್ರ ಸಂಪೂರ್ಣ ವರದಿಯನ್ನ ಪೊಲೀಸ್ ಕಮಿಷನರ್ ತರಿಸ್ಕೊಂಡಿದ್ದಾರೆ. ಜೊತೆಗೆ ಜೈಲಾಧಿಕಾರಿಗಳ ನಿರ್ಲಕ್ಷ್ಯ ಆಗಿರ್ಬೋದು, ಜೊತೆಗೆ ಯಾವ ರೀತಿಯಾಗಿ ಜೈಲಿನಲ್ಲಿ ದರ್ಶನ್ಗೆ ರಾಜಾತಿಥ್ಯ ಇತ್ತು, ವೈರಲ್ ಆದಂತಹ ಫೋಟೋ ಆಗಿರ್ಬೋದು, ಅಥವಾ ವಿಡಿಯೋ ಕಾಲ್ನಲ್ಲಿ ಮಾತನಾಡಿದ್ದಂತಹ ಒಂದಷ್ಟು ಸನ್ನಿವೇಶಗಳಾಗಿರ್ಬೋದು, ಅವೆಲ್ಲದರ ತನಿಖೆಯನ್ನ ಮಾಡಿ ಈಗಾಗಲೇ ವರದಿಯನ್ನ ಕೂಡ ತರಿಸ್ಕೊಂಡಿದ್ದಾರೆ. ಅದರ ಒಂದು ಹಂತದಲ್ಲಿ ಅಂದ್ರೆ ಕೈದಿಗಳಿಗೆ ಯಾವ ರೀತಿಯಾಗಿ ತಮಗೆ ಬೇಕಾದಂತಹ ವಸ್ತುಗಳು ಸಿಕ್ತಿತ್ತು ಅನ್ನೋದನ್ನ ನೋಡೋದಾದ್ರೆ ಝೊಮ್ಯಾಟೊ ಮತ್ತೆ ಸ್ವಿಗ್ಗಿನಲ್ಲಿ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ತಾ ಇದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಇಲ್ಲಿ ಜೈಲಾಧಿಕಾರಿಗಳ ನಿರ್ಲಕ್ಷ್ಯ ಕೂಡ ಎದ್ದು ಕಾಣ್ತಾ ಇರುವಂತದ್ದು. ಒಂದು ವೇಳೆ ಜೈಲಿನಲ್ಲಿ ಈ ರೀತಿಯ ಆಪ್ಗಳನ್ನ ಬಳಸ್ಕೊಂಡು ಅವರಿಗೆ ಬೇಕಾದಂತಹ ವಸ್ತುಗಳನ್ನ ಬುಕ್ ಮಾಡಿದ್ದೇ ಆದಲ್ಲಿ ಅದು ಜೈಲಾಧಿಕಾರಿಗಳಿಗೆ ಅಂದ್ರೆ ಜೈಲಿನಲ್ಲಿರುವಂತಹ ಸಿಬ್ಬಂದಿಯ ಕೈ ಸೇರುತ್ತೆ. ಆ ಸಿಬ್ಬಂದಿಯಿಂದ ಅಲ್ಲಿರುವಂತಹ ಕೈದಿಗಳಿಗೆ ಅದು ತಲುಪುತ್ತೆ. ಹಾಗಾಗಿ ಇಲ್ಲಿ ಜೈಲಾಧಿಕಾರಿಗಳ ನಿರ್ಲಕ್ಷ್ಯ ಕೂಡ ಎದ್ದು ಕಾಣ್ತಾ ಇರುವಂತದ್ದು. ಈಗಾಗಲೇ ಈ ಒಂದು ವಿಚಾರ ಯಾವಾಗ ಹೊರಗಡೆ ಬಂತಲ್ಲ, ಆ ಸಂದರ್ಭದಲ್ಲಿ ಸುಮಾರು 9 ಜನ ಜೈಲಾಧಿಕಾರಿಗಳನ್ನ ಕೂಡ ಜೊತೆಗೆ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಆದ್ರೆ ಈಗ ವರದಿಯಲ್ಲಿ ಅವರನ್ನ ಬಿಟ್ಟು ಬೇರೆಯವರ ಹೆಸರನ್ನ ಕೂಡ ಹಾಕಲಾಗಿದೆ. ಅಂದ್ರೆ ಎಷ್ಟು ಜನ ನಿರ್ಲಕ್ಷ್ಯ ವಹಿಸಿದ್ದಾರಲ್ಲ ಅವರ ಒಂದು ಲಿಸ್ಟ್ ಅನ್ನ ಕೂಡ ರೆಡಿ ಮಾಡಿ ಈಗಾಗಲೇ ಪೊಲೀಸ್ ಕಮಿಷನರ್ ಕೈ ಸೇರಿದೆ ಆ ಲಿಸ್ಟ್ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಸಿಗ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಹೇಳೋದಾದ್ರೆ ಇಲ್ಲಿ ಕೈದಿಗಳಿಗೆ ಬೇಕಾದಂತಹ ವಸ್ತುಗಳು ಯಾವ ರೀತಿಯಾಗಿ ಸಿಕ್ತು ಅದಕ್ಕೆ ನೇರ ಕಾರಣ ಜೈಲಾಧಿಕಾರಿಗಳು ಅನ್ನೋದ್ರ ಬಗ್ಗೆಯೂ ಕೂಡ ಈಗಾಗಲೇ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಅದನ್ನ ಹೊರತುಪಡಿಸಿ ಫೋಟೋ ಏನ್ ಕ್ಲಿಕ್ ವೈರಲ್ ಆಗಿತ್ತು, ಆ ಫೋಟೋವನ್ನ ಕ್ಲಿಕ್ ಮಾಡಿರುವಂತದ್ದು ವೇಲು ಅನ್ನೋದು ಕೂಡ ಗೊತ್ತಾಗಿದೆ. ಯಾವಾಗ ವೇಲು ಆ ಒಂದು ಫೋಟೋವನ್ನ ಕ್ಲಿಕ್ ಮಾಡಿದ್ನೋ ಅದಾದ ಬಳಿಕ ಆತನಿಂದಲೇ ಫೋಟೋ ವೈರಲ್ ಆಗಿದೆ ಅನ್ನೋದು ಈಗ ಅಧಿಕೃತವಾಗಿ ಗೊತ್ತಾಗ್ತಾ ಇರುವಂತದ್ದು. ಪೊಲೀಸ್ ಕಮಿಷನರ್ ವರದಿ ಏನಿದೆ, ಕೈ ಸೇರಿರುವಂತಹ ವರದಿ, ಅದರಲ್ಲೂ ಕೂಡ ಈ ವಿಚಾರವನ್ನ ಮೆನ್ಷನ್ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಯಾರ್ಯಾರು ತಪ್ಪಿತಸ್ಥರಿದ್ದಾರೆ, ಜೊತೆಗೆ ಪೊಲೀಸ್ ಅಧಿಕಾರಿಗಳು ತನಿಖೆ ಮಾಡಿದಂತಹ ಸಂದರ್ಭದಲ್ಲಿ ಯಾವ್ಯಾವ ಜೈಲಾಧಿಕಾರಿಗಳ ನಿರ್ಲಕ್ಷ್ಯ ಕಾಣ್ತಿದೆ ಅವೆಲ್ಲದರ ವರದಿಯನ್ನ ಕೂಡ ಈಗಾಗಲೇ ರೆಡಿ ಮಾಡಿ ಪೊಲೀಸ್ ಕಮಿಷನರ್ಗೆ ಕೊಟ್ಟಿರುವಂತಹ ಕೆಲಸ ಕೂಡ ಆಗಿದೆ. ವಿದ್ಯಾ, ಥ್ಯಾಂಕ್ ಯು ಅಂಕಿತಾ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.